ಧನುರಾಶಿ ಸ್ವಲ್ಪ ಜಾಗ್ರತೆಯಾಗಿರಬೇಕಾದ ದಿನ. ಕಾರಣವಿಲ್ಲದೆ ಮನಸ್ತಾಪಾದಿಗಳು ನಡೆಯುವ ಸಾಧ್ಯತೆಗಳು, ಕಲಹಗಳು ಸಂಭವಿಸುವ ಸಾಧ್ಯತೆಗಳು ಉಂಟಾಗುತ್ತೆ. ಸ್ತ್ರೀ ಮೂಲದಿಂದ ಆಪಾದನೆಗಳು ಬರುವಂತಹ ಸಾಧ್ಯತೆಗಳಿದೆ. ಪುರುಷ ಮೂಲದಿಂದಲೂ ಆಪಾದನೆ ಸ್ತ್ರೀಯರಿಗೆ ಬರುವ ಸಾಧ್ಯತೆ ಇದೆ. ನಿಮ್ಮ ಸ್ವಇಚ್ಛೆಯ ನಿರ್ಣಯದಿಂದ ಕೆಲವು ಪ್ರೇಮ ಪ್ರಕರಣಗಳ ಸಮಸ್ಯೆಗಳು ಎದುರಾಗುವ ಲಕ್ಷಣ ಇದೆ. ವಾಹನದಲ್ಲಿ ಜಾಗ್ರತೆ. ಮಿಶ್ರ ಫಲದಾಯಕವಾದ ದಿನ ಧನುರಾಶಿಯವರಿಗೆ. ತಾವು ಈ ದಿನ ಮಾಡಬೇಕಾದ ಆರಾಧನೆ ರಾಮನಾಮ ಜಪದೊಂದಿಗೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದ, ದುರ್ಗೆಗೆ ಕ್ಷೀರಾಭಿಷೇಕವನ್ನು ಮಾಡಿ ಸೇವೆಯನ್ನು ಕೊಡುವುದರಿಂದ ಕ್ಷೀರಂ ಕ್ಷೀಯತೆ ಪಾಪಂ, ನಮ್ಮ ಗೋಚಾರದಲ್ಲಿರುವ ದುರಿತದಿಂದ ಉಪಶಮನಗೊಳ್ಳುವ ಯೋಗ ಉಂಟಾಗುತ್ತೆ. ಮಕರ ರಾಶಿ ವಿವಾಹ ನಿರ್ಣಯ ಮಾಡಿಕೊಳ್ಳುವ ದಿನ. ಒಳ್ಳೆಯ ಹೊಸ ವ್ಯಕ್ತಿಗಳ ಪರಿಚಯದಿಂದ ಸಂತೋಷ ಪಡೆಯುವಂತಹ ದಿನ. ಆತುರ ಮತ್ತು ಗಡಿಬಿಡಿಯಿಂದ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಯೋಗಗಳು. ಕರೆಂಟು, ಬಿಸಿ ಜಲದಿಂದ ಸಮಸ್ಯೆಗಳು ಕಾಣುವ ಸಾಧ್ಯತೆಗಳುಂಟಾಗುತ್ತೆ. ಅದರಿಂದ ತಾವು ಈ ದಿನ ಜವಾಬ್ದಾರಿಯುಕ್ತವಾದ ಸಮಯಕ್ಕೆ ಮಹತ್ವ ಕೊಟ್ಟು ಈ ದಿನವನ್ನು ಪಾಲನೆ ಮಾಡಿದರೆ ಶುಭ ಫಲ ನಿಮ್ಮದಾಗುತ್ತೆ. ನೀವು ಮಾಡಬೇಕಾದ ಆರಾಧನೆ ನಾರಸಿಂಹದೇವರ ಪ್ರಾರ್ಥನೆಯನ್ನು, ರಾಮನಾಮ ಜಪವನ್ನು ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಶುಭ ಫಲವನ್ನು ಕೊಡುತ್ತೆ. ಕುಂಭರಾಶಿ ನಿಮಗೆ ಈ ದಿನ ಶತ್ರುಭಯ ನಿವಾರಣೆ. ಬಹಳ ದಿನದಿಂದ ಮನಸ್ತಾಪ ಇದ್ದಂತಹ ವ್ಯಕ್ತಿಗಳೊಂದಿಗೆ ಸ್ನೇಹ ಪ್ರಾರಂಭಗೊಳ್ಳುವ ಸಾಧ್ಯತೆ. ಸಮಾಧಾನವೇ ಪ್ರಧಾನವಾಗಿರಬೇಕು. ಕ್ಷಮಾಗುಣವು ನಿಮ್ಮಲ್ಲಿ ಅಧಿಕವಾಗಿದ್ದರೆ ಗ್ರಹದಲ್ಲಿಯೂ ಆಗುವಂತಹ ಅಸಮಾಧಾನಗಳಿಂದ ನಿವಾರಣೆಗೊಳ್ಳುವ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಅಸಮಾಧಾನಗಳಿಂದ ನಿವೃತ್ತಿ ಅಥವಾ ಸಮಾಧಾನ ಹೊಂದುವ ಯೋಗಗಳು ಉಂಟಾಗುತ್ತೆ. ನಿಮಗೆ ಮಿಶ್ರ ಫಲದಾಯಕವಾದ ಸಮಯ. ತಾವು ಈ ದಿನ ಮಾಡಬೇಕಾದ ಆರಾಧನೆ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ, ರಾಮನಾಮ ಜಪವನ್ನು ಮಾಡಿ, ಇಷ್ಟಾರ್ಥ ಸಿದ್ಧಿ. ಮೀನರಾಶಿ ಮಕ್ಕಳ ವಿಷಯದಲ್ಲಿ ಚಿಂತೆ, ಅಜೀರ್ಣ, ಆಹಾರ ಪದ್ಧತಿಯಲ್ಲಿ ಸಮಸ್ಯೆ, ಅಗ್ನಿ ಭಯಾದಿಗಳುಂಟಾಗುವುದು, ಚೋರ ಭಯಾದಿಗಳುಂಟಾಗುವುದು, ದೇಹದಲ್ಲಿ ಆರೋಗ್ಯದ ವ್ಯತ್ಯಾಸಗಳು, ಸೋಂಕು ರೋಗಾದಿಗಳು ತಗಲುವಂಥ ಸಾಧ್ಯತೆ. ಬಹುತೇಕವಾಗಿ ಜಾಗ್ರತೆಯಾಗಿರಬೇಕು. ವೃದ್ಧಾಪ್ಯದವರಿಗೆ ಆಹಾರ ಪದ್ಧತಿ ಚೆನ್ನಾಗಿರಲಿ. ತಾವು ಮಾಡುವ ಈ ದಿನದ ಕರ್ತವ್ಯಕ್ಕೆ ಸಮಯ ಮತ್ತು ನಿಮ್ಮ ಆಚರಣೆಗೆ ಮಹತ್ವ ಕೊಡಿ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ರಾಮಜಪವನ್ನು ಮಾಡಿ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.